ಇವಾಗ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು 36,000 ಮೆಗಾವ್ಯಾಟ್ ಇರುವಂಥ ವೈರು ಮನೆ ಮೇಲ್ಗಡೆನೆ ಹೋಗಿದೆ. ಈಗಾಗಲೇ ಇಲ್ಲಿ ಪಾರಿವಾಳ ಓಡಿಸೋದಕ್ಕೆ ಹೋಗಿ ಒಂದು 4 ಜನ ಹುಡುಗರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತದೆ. ಇದು ಇರೋದ್ರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಾವು ಕೆಲಸಕ್ಕೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ. ಬೇರೆ ಕಡೆ ಕೊಡೋಕ್ಕೆಲ್ಲ ದುಡ್ಡಿರುತ್ತದೆ, ಕೇರಳಗೆ ಅಲ್ಲಿ ಇಲ್ಲಿ ಕೊಡೋಕ್ಕೆ ದುಡ್ಡಿರುತ್ತದೆ. ಈ ಪಾರ್ಕ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳಿವೆ, ಈ ಮರಗಳಿಗೂ ಕೂಡ ಟಚ್ ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ಪ್ರತಿ ಸಲಿಯೂ ಕೂಡ ಬಹಳ ಹಾಸ್ಯಾಸ್ಪದವಾಗಿ ಕಾಮಿಡಿಯಾಗಿ ಒಂದು ಮಜಾ ಇರಲಿ ಅಂಥೇಳಿ ಬಡ ಜನರನ್ನ ಸ್ಲಮ್ನಲ್ಲಿ ಮಾತನಾಡಿಸ್ಕೊಂಡು ನಾನು ನಿಮಗೆ ಅವ್ರ ಕಷ್ಟನ ತೋರಿಸ್ತಾ ಇದ್ದೆ, ಅವ್ರ ಪ್ರಾಬ್ಲಮ್ಸ್ನ ಕೇಳ್ತಾ ಇದ್ದೆ, ಅವರ ಬದುಕು ಸ್ಲಮ್ನ ಬದುಕು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೆ. ಆದರೆ ಈಗ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಪ್ರಾಣ ಹೋಗುವಂಥ ಸಮಸ್ಯೆಯನ್ನು ನಿಮ್ಮ ಮುಂದೆ ತರುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು. ಮಹಾಲಕ್ಷ್ಮಿ ಲೇಔಟ್ನ ಈ ಏರಿಯಾದಲ್ಲಿ, ನಾನು ಆಮೇಲೆ ಹೇಳ್ತೀನಿ ಯಾವ ಏರಿಯಾ ಅಂತ, ಜನರನ್ನೇ ಮಾತಾಡಿಸ್ತೀನಿ. ಈ ಒಂದು ಏರಿಯಾದಲ್ಲಿ ಹೈ ಟೆನ್ಷನ್ ವೈರ್ ಇದೆಯಲ್ಲ, ಈ ವೈರು ಮನೆ ಮೇಲ್ಗಡೆನೇ ಹೋಗಿರೋದು. ಅಕಸ್ಮಾತ್ ಒಂದು ಚೂರು ನಾನು ಕೈ ಎತ್ತಿ ಮೇಲೆ ಟಚ್ ಮಾಡೋಕ್ಕೆ ಅಂತ ಹೋದ್ರೂ ಕೂಡ, ಅಂದರೆ ಮಿಸ್ ಆಗಿ ನನ್ನ ಕೈ ಮೇಲೆ ಎತ್ತಿದ್ರೂ ಕೂಡ ಅದು ಎಳೆದುಕೊಳ್ಳುವಂಥ ಕೆಪಾಸಿಟಿ ಇರುವಂಥ 36,000 ಮೆಗಾವ್ಯಾಟ್ ಇರುವಂಥ ವೈರು ಮನೆ ಮೇಲ್ಗಡೆನೇ ಹೋಗಿದೆ. ಇದಕ್ಕೆ KPTCL ಅವರು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ, ಸಂಪೂರ್ಣವಾಗಿ ನಿರ್ಲಕ್ಷ್ಯ. ನೋಡಿ ಇಲ್ಲಿ ಈಗಾಗಲೇ ಇಲ್ಲಿ ಪಾರಿವಾಳ ಓಡಿಸೋದಕ್ಕೆ ಹೋಗಿ ಒಂದಷ್ಟು ಜನ ಹುಡುಗರು, ಒಂದು 4 ಜನ ಹುಡುಗರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತದೆ. ಮೊದಲಿಗೆ ನಾನು ಜನರನ್ನ ಮಾತನಾಡ್ಸೋಕ್ಕಿಂತ ಮುಂಚೆ ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲ. ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು ನಿಮಗೆ ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಇದೆ ಈ ವೈರ್ ಅಂಥೇಳಿ. ಇದಕ್ಕೆ ಯಾವುದೇ ರೀತಿ ಮೇಲ್ಗಡೆ ರ್ಯಾಪರ್ ಇಲ್ಲ, ಅಂದರೆ ಸುರಕ್ಷತೆಯ ದೃಷ್ಟಿಯಿಂದ ಯಾವುದನ್ನು ಕೂಡ ಅಲ್ಲಿ ಮುಚ್ಚಲಾಗಿಲ್ಲ. ಅಂದರೆ ಅದು ಸಂಪೂರ್ಣವಾಗಿ ಮೆಟಲ್ದೇ ವೈರ್ ಆಗಿರುತ್ತೆ. ಈ ಹೈ ಟೆನ್ಷನ್ ವೈರ್ ಇದೆಯಲ್ಲ, ಇದು KB ಕಡೆ ಹೋಗಿರುವಂಥ ವೈರು. ಇಲ್ಲಿ ಚಿಕ್ಕ ಮನೆಗಳಿಂದ ಹಿಡಿದು ದೊಡ್ಡ ಮನೆಗಳು ಕೂಡ ಇದ್ದಾವೆ. ಟೆರೆಸ್ ಮೇಲೆ ನಿಂತ್ಕೊಂಡು ಮಿಸ್ ಆಗಿ ಟಚ್ ಮಾಡಿದರೂ ಕೂಡ ಬಹಳ ದೊಡ್ಡ ಸಂಕಟ ಇಲ್ಲಿ ಎದುರಾಗುತ್ತೆ. ಪ್ರಾಣ ಸಂಕಟವೇ, ಇಲ್ಲಿ ಪ್ರಾಣ ಹೋಗುತ್ತೆ. ಇಲ್ಲಿ ಇನ್ನು ಮತ್ತೊಂದು ಕಡೆ ನೋಡಿ, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲೂ ಕೂಡ ಟಚ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸೌಂಡ್ ಆಗುತ್ತೆ. ಸೊ ಈ ರೀತಿ ಅತಿ ದೊಡ್ಡ ಮೇಜರ್ ಸಮಸ್ಯೆಯನ್ನು ಹೊಂದ್ಕೊಂಡಿರೋದು. ರಾಜ್ಯ ಸರ್ಕಾರಕ್ಕೆ ಎಷ್ಟೇ ಸಲ ಮನವಿ ಮಾಡಿದ್ರೂ ಕೂಡ ಈ ಮನವಿ ಇಲ್ಲಿ ಯಾರಿಗೂ ಕೂಡ ಬೇಕಾಗಿಲ್ಲ, ಯಾರಿಗೂ ಕೂಡ ಇಲ್ಲಿ ಕೆಲಸ ಆಗಬೇಕಾಗಿಲ್ಲ. ಇಲ್ಲಿನ MLA ಗೋಪಾಲಯ್ಯನವರು ಬರ್ತಾರೆ. ಗೋಪಾಲಯ್ಯನವರು ಅವ್ರಿಗೆ ಹೇಳಿದ್ರು ಕೂಡ ಅವರು ಎಷ್ಟೇ ಕೆಲಸ ಮಾಡಬೇಕು ಅಂದರೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ ಅಂತೇಳಿ ಜನರು ಆರೋಪನ ಮಾಡ್ತಿದ್ದಾರೆ. ಸರ್ ಬನ್ನಿ ಸರ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಮಹಾಲಕ್ಷ್ಮಿ ಲೇಔಟ್ ಯಾವ ಏರಿಯಾ ಇದೆ? ಏರಿಯಾ ನೇಮೇನು? ವಿಜಯಾನಂದ ನಗರ ಒಂದು ಸ್ಲಮ್ ಇದು, ಒಂದು ಸೆಮಿ ಸ್ಲಮ್ ಇದು. ಓಕೆನಾ? ಈ ಕಡೆ ದೊಡ್ಡವರು ಇದ್ದಾರೆ, ಮಿಡಲ್ ಕ್ಲಾಸಿಂದ ಹಿಡಿದು ಬಡವರಿಂದ ಹಿಡಿದು ರಿಚ್ವರೆಗೂ ಎಲ್ಲರೂ ಇದ್ದಾರೆ. ಬಟ್ ಪ್ರಾಣ ಅದಕ್ಕೆ ಬಡವರು ಚಿಕ್ಕವರು ಅಂತಿಲ್ಲ. ವೈರ್ಗೆ ಯಾರಿಗಾದ್ರೂ ಎಳಕ ಸೊರ್ಕೊಂಬಿಡದೆ. ಏನು ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಪ್ರಕಾಶ್ ಅವರೇ, ಏನಿದೆ ಇದು ಪ್ರಾಬ್ಲಮ್? ಸರ್, ಇಲ್ಲಿ ನಾವು ಒಂದು 45 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು ನಾವು. ಈ ಏರಿಯಾದಲ್ಲಿ ಮುಂಚೆ ಇಲ್ಲೆಲ್ಲ ಗುಡಿಸಲು ಮನೆಗಳಿರ್ತಾರೆ ಸರ್. ಸ್ಲಮ್ ಬೋರ್ಡಿಂದ ಹಂಚಿಕೆ ಮಾಡಿರೋ ಜಾಗ ಇದು. ಮುಂಚೆ ಗುಡಿಸ್ಲಿತ್ತಿದ್ದು. ಈ KPTCL ಏನು ಮಾಡಿದ್ದಾರೆ, ಈ ಕರೆಂಟ್ನ ಮೇನ್ ಕರೆಂಟ್ ಶರಾವತಿ ಲೈನಿಂದ KPTCL KB ಆಫೀಸ್ಗೆ ಕಲೆಕ್ಷನ್ ತೊಗೊಂಡಿದ್ದಾರೆ. ಆ ಕಲೆಕ್ಷನ್ ತೊಗೊಂಡ್ರೆ ಈ ಲೈನ್ ಬೇರೆ ಕಡೆ ಹಾಕ್ಬೇಕಾಗಿತ್ತು ಅವಾಗ 81, 82ರಲ್ಲಿ. ಅವ್ರು ಏನು ಮಾಡಿದ್ರು, ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ, ಹಾಕೊಂಡು ಹೋದ್ಮೇಲೆ ಏನಾಯಿತು, ನಾವು ಇದೆಲ್ಲ ಮನವಿ ಕೊಟ್ವಿ. ಮನೆಗಳು ಕಟ್ಟೋ ಟೈಮಲ್ಲೆಲ್ಲ ಮನೆಗಳು ಕೊಟ್ವಿ. ಡೆತ್ ಆದಾಗೆಲ್ಲ ಮನವಿ KPTCL ಮನವಿ ಕೊಟ್ವಿ. ನಮ್ಮ ಶಾಸಕರಾದ ಗೋಪಾಲಣ್ಣವರು ಅವರು ಕೆಲಸ ಮಾಡೋಕ್ಕೆ ಪಾಪ ಎಲ್ಲ ಟ್ರೈ ಮಾಡಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಅವರು ಏನು ಮಾಡೋಕ್ಕಾಗ್ತಾಯಿಲ್ಲ. ಬಟ್ 4-5 ಜನ ಇಲ್ಲಿ ಡೆತ್ ಆಗಿದ್ದಾರೆ ಸರ್. ನಾನು ಜಸ್ಟ್ ಒಂದು 2 ತಿಂಗಳ ಮುಂಚೆನೂ ಅಣ್ಣನ ಕಡೆಯಿಂದನೇ ಲೆಟರ್ ಹಾಕ್ಸಿ, ಗೋಪಾಲಣ್ಣನ ಕಡೆಯಿಂದನೇ ಲೆಟರ್ ಹಾಕ್ಸಿ ಅಣ್ಣನೇ ಮನವಿ ಮಾಡಿದ್ದಾರೆ. KPTCL ಅವ್ರಿಗೆ ಮನವಿ ಮಾಡಿದ್ದಾರೆ. MLA ಮನವಿ ಮಾಡಿದ್ರು ಯಾಕೆ ಆಗ್ತಿಲ್ಲ ಕೆಲಸ ಗೊತ್ತಿಲ್ಲ ಸರ್. ಅದು ಅವ್ರನ್ನ KPTCL ಅವರಿಗೆ ಈ ಥರ ಅಧಿಕಾರಿಗಳು ಸ್ಪಂದಿಸಲ್ಲ ಸರ್. ನಾವು ಸುಮಾರು ಸರಿ ಮನವಿ ಮಾಡಿದ್ದೀವಿ. ಇಲ್ಲಿ ಯಾರು ನೋಡಿ ಸರ್, ನೀವೇ ನೋಡಿ, ಅಧಿಕಾರಿಗಳ ನಂಬರ್ ಇದೆಯಾ ಸರ್? ಅಧಿಕಾರಿಗಳ ನಂಬರ್ ಇಲ್ಲ. ಅವರು ಒಬ್ಬರದಿದೆ, ಅವರು ಆರ್ಟ್ ಲೈನರ್ ಅಂತ ಹೇಳ್ತಾರೆ. ಯಾವ ಲೈನರು ನಂಬರ್? ಅವರಿಂದ ಬೇಗ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು? ಇವಾಗ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು. 36,000 ಮೆಗಾವ್ಯಾಟ್ ಇರುವಂಥ ವೈರು ಮನೆ ಮೇಲ್ಗಡೆನೆ ಹೋಗಿದೆ. ಈಗಾಗಲೇ ಇಲ್ಲಿ ಪಾರಿವಾಳ ಓಡಿಸೋದಕ್ಕೆ ಹೋಗಿ ಒಂದು 4 ಜನ ಹುಡುಗರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತದೆ. ಇದು ಇರೋದ್ರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಾವು ಕೆಲಸಕ್ಕೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ. ಬೇರೆ ಕಡೆ ಕೊಡೋಕ್ಕೆಲ್ಲ ದುಡ್ಡಿರುತ್ತದೆ, ಕೇರಳಗೆ ಅಲ್ಲಿ ಇಲ್ಲಿ ಕೊಡೋಕ್ಕೆ ದುಡ್ಡಿರುತ್ತದೆ. ಈ ಪಾರ್ಕ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳಿವೆ, ಈ ಮರಗಳಿಗೂ ಕೂಡ ಟಚ್ ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ಪ್ರತಿ ಸಲಿಯೂ ಕೂಡ ಬಹಳ ಹಾಸ್ಯಾಸ್ಪದವಾಗಿ ಕಾಮಿಡಿಯಾಗಿ ಒಂದು ಮಜಾ ಇರಲಿ ಅಂಥೇಳಿ
ಬಡ ಜನರನ್ನ ಸ್ಲಮ್ನಲ್ಲಿ ಮಾತನಾಡಿಸ್ಕೊಂಡು ನಾನು ನಿಮಗೆ ಅವ್ರ ಕಷ್ಟನ ತೋರಿಸ್ತಾ ಇದ್ದೆ, ಅವ್ರ ಪ್ರಾಬ್ಲಮ್ಸ್ನ ಕೇಳ್ತಾ ಇದ್ದೆ, ಅವರ ಬದುಕು ಸ್ಲಮ್ನ ಬದುಕು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೆ. ಆದರೆ ಈಗ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಪ್ರಾಣ ಹೋಗುವಂಥ ಸಮಸ್ಯೆಯನ್ನು ನಿಮ್ಮ ಮುಂದೆ ತರುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು. ಮಹಾಲಕ್ಷ್ಮಿ ಲೇಔಟ್ನ ಈ ಏರಿಯಾದಲ್ಲಿ, ನಾನು ಆಮೇಲೆ ಹೇಳ್ತೀನಿ ಯಾವ ಏರಿಯಾ ಅಂತ, ಜನರನ್ನೇ ಮಾತಾಡಿಸ್ತೀನಿ. ಈ ಒಂದು ಏರಿಯಾದಲ್ಲಿ ಹೈ ಟೆನ್ಷನ್ ವಯರ್ ಇದೆಯಲ್ಲ, ಈ ವಯರು ಮನೆ ಮೇಲ್ಗಡೆನೇ ಹೋಗಿರೋದು. ಅಕಸ್ಮಾತ್ ಒಂದು ಚೂರು ನಾನು ಕೈ ಎತ್ತಿ ಮೇಲೆ ಟಚ್ ಮಾಡೋಕ್ಕೆ ಅಂತ ಹೋದ್ರೂ ಕೂಡ, ಅಂದರೆ ಮಿಸ್ ಆಗಿ ನನ್ನ ಕೈ ಮೇಲೆ ಎತ್ತಿದ್ರೂ ಕೂಡ ಅದು ಎಳೆದುಕೊಳ್ಳುವಂಥ ಕೆಪಾಸಿಟಿ ಇರುವಂಥ 36,000 ಮೆಗಾವ್ಯಾಟ್ ಇರುವಂಥ ವಯರು ಮನೆ ಮೇಲ್ಗಡೆನೇ ಹೋಗಿದೆ. ಇದಕ್ಕೆ KPTCL ಅವರು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ, ಸಂಪೂರ್ಣವಾಗಿ ನಿರ್ಲಕ್ಷ್ಯ. ನೋಡಿ ಇಲ್ಲಿ ಈಗಾಗಲೇ ಇಲ್ಲಿ ಪಾರಿವಾಳ ಓಡಿಸೋದಕ್ಕೆ ಹೋಗಿ ಒಂದಷ್ಟು ಜನ ಹುಡುಗರು, ಒಂದು 4 ಜನ ಹುಡುಗರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತದೆ. ಮೊದಲಿಗೆ ನಾನು ಜನರನ್ನು ಮಾತನಾಡ್ಸೋಕ್ಕಿಂತ ಮುಂಚೆ ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲ. ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು ನಿಮಗೆ ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಇದೆ ಈ ವಯರ್ ಅಂತೇಳಿ. ಇದಕ್ಕೆ ಯಾವುದೇ ರೀತಿ ಮೇಲ್ಗಡೆ ರ್ಯಾಪರ್ ಇಲ್ಲ, ಅಂದರೆ ಸುರಕ್ಷತೆಯ ದೃಷ್ಟಿಯಿಂದ ಯಾವುದನ್ನು ಕೂಡ ಅಲ್ಲಿ ಮುಚ್ಚಲಾಗಿಲ್ಲ. ಅಂದರೆ ಅದು ಸಂಪೂರ್ಣವಾಗಿ ಮೆಟಲ್ದೇ ವಯರ್ ಆಗಿರುತ್ತೆ. ಈ ಹೈ ಟೆನ್ಷನ್ ವಯರ್ ಇದೆಯಲ್ಲ, ಇದು KB ಕಡೆ ಹೋಗಿರುವಂಥ ವಯರು. ಇಲ್ಲಿ ಚಿಕ್ಕ ಮನೆಗಳಿಂದ ಹಿಡಿದು ದೊಡ್ಡ ಮನೆಗಳು ಕೂಡ ಇದ್ದಾವೆ. ಟೆರೆಸ್ ಮೇಲೆ ನಿಂತ್ಕೊಂಡು ಬೈ ಮಿಸ್ಸಾಗಿ ಟಚ್ ಮಾಡಿದರೂ ಕೂಡ ಬಹಳ ದೊಡ್ಡ ಸಂಕಟ ಇಲ್ಲಿ ಎದುರಾಗುತ್ತೆ. ಪ್ರಾಣ ಸಂಕಟವೇ, ಇಲ್ಲಿ ಪ್ರಾಣ ಹೋಗುತ್ತೆ. ಇಲ್ಲಿ ಇನ್ನು ಮತ್ತೊಂದು ಕಡೆ ನೋಡಿ, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲೂ ಕೂಡ ಟಚ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸೌಂಡ್ ಆಗುತ್ತೆ. ಸೊ ಈ ರೀತಿ ಅತಿ ದೊಡ್ಡ ಮೇಜರ್ ಸಮಸ್ಯೆಯನ್ನು ಹೊಂದ್ಕೊಂಡಿರೋದು. ರಾಜ್ಯ ಸರ್ಕಾರಕ್ಕೆ ಎಷ್ಟೇ ಸಲ ಮನವಿ ಮಾಡಿದ್ರೂ ಕೂಡ ಈ ಮನವಿ ಇಲ್ಲಿ ಯಾರಿಗೂ ಕೂಡ ಬೇಕಾಗಿಲ್ಲ, ಯಾರಿಗೂ ಕೂಡ ಇಲ್ಲಿ ಕೆಲಸ ಆಗಬೇಕಾಗಿಲ್ಲ. ಇಲ್ಲಿನ MLA ಗೋಪಾಲಯ್ಯನವರು ಬರ್ತಾರೆ. ಗೋಪಾಲಯ್ಯನವರು ಅವ್ರಿಗೆ ಹೇಳಿದ್ರು ಕೂಡ ಅವರು ಎಷ್ಟೇ ಕೆಲಸ ಮಾಡಬೇಕು ಅಂದರೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ ಅಂತೇಳಿ ಜನರು ಆರೋಪನ ಮಾಡ್ತಿದ್ದಾರೆ. ಸರ್ ಬನ್ನಿ ಸರ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಮಹಾಲಕ್ಷ್ಮಿ ಲೇಔಟ್ ಯಾವ ಏರಿಯಾ ಇದೆ? ಏರಿಯಾ ನೇಮೇನು? ವಿಜಯಾನಂದ ನಗರ ಒಂದು ಸ್ಲಮ್ ಇದು, ಒಂದು ಸೆಮಿ ಸ್ಲಮ್ ಇದು. ಓಕೆನಾ? ಈ ಕಡೆ ದೊಡ್ಡವರು ಇದ್ದಾರೆ, ಮಿಡಲ್ ಕ್ಲಾಸಿಂದ ಹಿಡಿದು ಬಡವರಿಂದ ಹಿಡಿದು ರಿಚ್ವರೆಗೂ ಎಲ್ಲರೂ ಇದ್ದಾರೆ. ಬಟ್ ಪ್ರಾಣ ಅದಕ್ಕೆ ಬಡವರು ಚಿಕ್ಕವರು ಅಂತಿಲ್ಲ. ವಯರ್ಗೆ ಯಾರಿಗಾದ್ರೂ ಎಳಕೊಂಡು ಸೊರ್ಕೊಂಬಿಡೋದೆ. ಏನು ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಪ್ರಕಾಶ್ ಅವರೇ, ಏನಿದೆ ಇದು ಪ್ರಾಬ್ಲಮ್? ಸರ್ ಇಲ್ಲಿ ನಾವು ಒಂದು 45 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು ನಾವು. ಈ ಏರಿಯಾದಲ್ಲಿ ಮುಂಚೆ ಇಲ್ಲೆಲ್ಲ ಗುಡಿಸಲು ಮನೆಗಳಿರ್ತಾರೆ ಸರ್. ಸ್ಲೆಂಬೋರ್ಡಿಂದ ಹಂಚಿಕೆ ಮಾಡಿರೋ ಜಾಗ ಇದು. ಮುಂಚೆ ಗುಡಿಸ್ಲಿತ್ತಿದ್ದು. ಈ KPTCL ಏನು ಮಾಡಿದ್ದಾರೆ, ಈ ಕರೆಂಟ್ನ ಮೇನ್ ಕರೆಂಟ್ ಶರಾವತಿ ಲೈನಿಂದ KPTCL KB ಆಫೀಸ್ಗೆ ಕಲೆಕ್ಷನ್ ತೊಗೊಂಡಿದ್ದಾರೆ. ಆ ಕಲೆಕ್ಷನ್ ತೊಗೊಂಡ್ರೆ ಈ ಲೈನ್ ಬೇರೆ ಕಡೆ ಹಾಕ್ಬೇಕಾಗಿತ್ತು ಅವಾಗ 81, 82ರಲ್ಲಿ. ಅವ್ರು ಏನು ಮಾಡಿದ್ರು, ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ, ಹಾಕೊಂಡಾದ್ಮೇಲೆ ಏನಾಯಿತು, ನಾವು ಇದೆಲ್ಲ ಮನವಿ ಕೊಟ್ವಿ. ಮನೆಗಳು ಕಟ್ಟೋ ಟೈಮಲ್ಲೆಲ್ಲ ಮನೆಗಳು ಕೊಟ್ವಿ. ಡೆತ್ ಆದಾಗೆಲ್ಲ ಮನವಿ KPTCL ಮನವಿ ಕೊಟ್ವಿ. ನಮ್ಮ ಶಾಸಕರಾದ ಗೋಪಾಲಣ್ಣವರು ಅವರು ಕೆಲಸ ಮಾಡೋಕ್ಕೆ ಪಾಪ ಎಲ್ಲ ಟ್ರೈ ಮಾಡಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಅವರು ಏನು ಮಾಡೋಕ್ಕಾಗ್ತಾಯಿಲ್ಲ. ಬಟ್ 4-5 ಜನ ಇಲ್ಲಿ ಡೆತ್ ಆಗಿದ್ದಾರೆ ಸರ್. ನಾನು ಜಸ್ಟ್ ಒಂದು 2 ತಿಂಗಳ ಮುಂಚೆನೋ ಅಣ್ಣನ ಕಡೆಯಿಂದನೇ ಲೆಟರ್ ಹಾಕ್ಸಿ, ಗೋಪಾಲಣ್ಣನ ಕಡೆಯಿಂದನೇ ಲೆಟರ್ ಹಾಕ್ಸಿ ಅಣ್ಣನೇ ಮನವಿ ಮಾಡಿದ್ದಾರೆ. KPTCL ಅವ್ರಿಗೆ ಮನೆ ಮಾಡಿದ್ದಾರೆ. MLA ಮನವಿ ಮಾಡಿದ್ರು ಯಾಕೆ ಆಗ್ತಿಲ್ಲ ಕೆಲಸ ಗೊತ್ತಿಲ್ಲ ಸರ್. ಅದು ಅವ್ರನ್ನ KPTCL ಅವರಿಗೆ ಈ ಥರ ಅಧಿಕಾರಿಗಳು ಸ್ಪಂದಿಸಲ್ಲ ಸರ್. ನಾವು ಸುಮಾರು ಸತಿ ಮನವಿ ಮಾಡಿದ್ದೀವಿ. ಇಲ್ಲಿ ಯಾರು ನೋಡಿ ಸರ್, ನೀವೇ ನೋಡಿ. ಅಧಿಕಾರಿಗಳ ನಂಬರ್ ಇದೆಯಾ ಸರ್? ಅಧಿಕಾರಿಗಳ ನಂಬರ್ ಇಲ್ಲ. ಅವ್ರು ಒಬ್ಬರದಿದೆ, ಅವರು ಆರ್ಟ್ ಲೈನರ್ ಅಂತ ಹೇಳ್ತಾರೆ. ಯಾವ ಲೈನರು ನಂಬರ್? ಅವರಿಂದ ಬೇಗ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು?